ಶಾಸಕ ಅಭಯ ಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಆ ಮೂಲಕ ಮುಂಬೈ ಕರ್ನಾಟಕ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಅಲ್ತಾಫ್ ಕಿತ್ತೂರ್ ಒತ್ತಾಯಿಸಿದರು. ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಾಕಷ್ಟು ಅಭಿವೃದ್ಧಿಗೆ ಹರಿಕಾರರಾಗಿದ್ದಾರೆ ಅಭಯ ಪ್ರಸಾದ್. ದಲಿತ ಕೋಟಾದಡಿ ಮತ್ತು ಮುಂಬೈ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಸಹಕಾರ ಬೇಕು. ಈ ಹಿಂದೆ ಅನೇಕರು ಜಬ್ಬರ್ ಕನ್ನೋಳಿ ಇರ್ಬೋದು, ಮಿಂಡಿಸ್ಕೇರಿ ಇರ್ಬೋದು, SR ಮೋರೆ ಅನೇಕರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಆದರೆ ಈಗ ಮುಂಬೈ ಕರ್ನಾಟಕ ಅಭಿವೃದ್ಧಿಗೆ ಅಭಯ ಪ್ರಸಾದ್ ಅವರಿಗೆ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿದರು. ಇವತ್ತು ಹುಬ್ಬಳ್ಳಿ ಶಹರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದು ಮೆರವಣಿಗೆ ತೆಗೆಯಲಾಗಿತ್ತು. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಜೊತೆಗೆ ಪ್ರಸಾದ್ ಅಭಯ ಅವರ ಅಭಿಮಾನಿಗಳು ಸಾವಿರಾರು ಜನ ಇವತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಉದ್ದೇಶ ಏನಂದರೆ, ಈಗಾಗಲೇ ಶ್ರೀಮಾನ್ ಪ್ರಸಾದ್ ಅಭಯ ಅವರು 3 ಸರಿ ಗೆದ್ದು ಬಂದಿದ್ದಾರೆ ಮತ್ತು ಯಾವಾಗ ನಾವು ದೇಶದಲ್ಲಿ ಸ್ವತಂತ್ರ ಸಿಕ್ಕೈತಿ ಅವತ್ತಿನಿಂದ ಹಿಡಿದು ಇವತ್ತುವರೆಗೆ 3 ಬಾರಿ ಅವರು ಆಸೆ ಬಂದಿಲ್ಲ. ಒಮ್ಮೆ BJP ಗೆದ್ದರು, ಒಮ್ಮೆ ಕಾಂಗ್ರೆಸ್ ಗೆದ್ದರು, ಒಮ್ಮೆ BJP. ಸತತ 3 ಸರಿ ಗೆದ್ದು ಬಂದಂಥ MLA ಅಂದರೆ ಅದು ಪ್ರಸಾದ್ ಅಭಯ ಅವರು. ಈಗ ಭಾಳಷ್ಟು ಜನರದ ಒಂದು ಬೇಡಿಕೆ ಏನಿದೆ ಅಂದರೆ, 2 ಸರಿ ಅವರು ಗೆದ್ದು ಬಂದ್ರೂ ನಾವು ಸಚಿವರ ಸ್ಥಾನ ಕೇಳಕ್ಕೆ ಹೋಗಿಲ್ಲ. ಈ 3ನೇ ಸರಿ ಅವರು ಗೆದ್ದು ಬಂದಿದ್ದಾರೆ. ಲಾಸ್ಟ್ ಟೈಮ್ ಅವರು 2023ರಲ್ಲಿ ಸುಮಾರು 36,000 ಮತದಿಂದ ಗೆದ್ದು ಬಂದಿದ್ದಾರೆ. ಅಷ್ಟೇ ಅಲ್ಲ, MP ಎಲೆಕ್ಷನ್ ಆದಾಗೂ ಸಹ ಹೆಚ್ಚಿನ ಈ ಜಿಲ್ಲೆಯಲ್ಲಿ ಲೀಡ್ ತಂದು ಕೊಟ್ಟಿದ್ದಾರೆ ಅವರು. ಈಗ ಅಂಥವ್ರಿಗೆ ಅವ್ರಿಗೆ ಸಚಿವ ಸ್ಥಾನ ಬೇಕಾಗಿಲ್ಲ, ಸಚಿವ ಸ್ಥಾನ ನಮ್ಗೆ ಬೇಕಾಗಿದೆ. ಇಲ್ಲಿ ಇರುವಂಥ ಜಿಲ್ಲೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಬೇಕಾಗಿದೆ. ಯಾಕಂದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿದೆ. ಹಂಗಾಗಿ ನಮ್ಮ ಬೇಡಿಕೆ ಏನಿದೆ ಅಂದರೆ, ಒಂದು ದಲಿತ ಸಮಾಜದವ್ರಿಗೆ ಇನ್ನೂ ಮಟ್ಟ 30 ವರ್ಷದಿಂದ ನಮ್ಮ ಮುಂಬೈ ಕರ್ನಾಟಕ ಇರ್ಬೋದು, ಅದು ಬೆಳಗಾವಿ ಕರ್ನಾಟಕ ಇರ್ಬೋದು, ಇನ್ನೂ ಮಟ್ಟ ಇಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ. ಅದಕ್ಕೆ ಪ್ರಸಾದ್ ಅಭಯ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕು. ಅವರು ಕೇವಲ ದಲಿತ ಸಮಾಜದ ಲೀಡರ್ ಅಲ್ಲ, ಎಲ್ಲ ಸಮಾಜದ ಲೀಡರು. ಅನೇಕ ಕೆಲಸ ಮಾಡಿದಂಥ ಇತಿಹಾಸ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ MLA ಕೆಲಸ ಪ್ರಾರಂಭ ಮಾಡಿದ್ದು ಕೋಟಿ ನೂರಾರು ಕೋಟಿ ತೊಗೊಂಡ್ಬಂದು ಮಾಡೋಂಥ ಕೆಲಸ ಯಾರಂದ್ರೆ ಅದು ಪ್ರಸಾದ್ ಅಭಯ. ಹಂಗಾಗಿ ಅವರನ್ನು ಸಚಿವ ಸ್ಥಾನ ಕೊಡಲೇಬೇಕು. ಮತ್ತು ಇದಕ್ಕಿಂತ ಮೊದಲ ನಮ್ಮ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅವರಾಗಲಿ, ಶ್ರೀಮಾನ್ ಮೋರೆ ಸಾಹೇಬ್ರಿಗಾಗಲಿ, ನಮ್ಮ ಮಿಂಡಿಸೇರಿಗಾಗಲಿ, ಶ್ರೀಮಾನ್ ಹೊನ್ನಳ್ಳಿ ಸಾಹೇಬ್ರಿಗಾಗಲಿ ಸ್ಥಾನ ಕೊಟ್ಟಿದ್ದಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೊಟ್ಟಿದ್ದೈತೆ. ಇನ್ನೂ ಮಟ್ಟ ಹುಬ್ಬಳ್ಳಿ ಧಾರವಾಡಕ್ಕೆ ಕೊಟ್ಟಿದ್ದು. ಹುಬ್ಬಳ್ಳಿ ಧಾರವಾಡಕ್ಕೆ ಪ್ರಸಾದ್ ಅಭಯ ಅವರಿಗೆ ಕೊಡಲೇಬೇಕು ಅಂತೇಳಿ ನಮ್ದೆಲ್ಲ ಡಿಮಾಂಡ್ ಇದೆ. ಕೊಡಲಿಲ್ಲ ಅಂದರೆ ಅಭಿವೃದ್ಧಿ ಕೆಲಸ ನಿಂತು ಹೋಗ್ತೈತಿ. ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಪ್ರಸಾದ್ ಅಭಯ ಅವ್ರಿಗೆ ಕೊಡಬೇಕಂತೇಳಿ ನಮ್ಮ ಕಳ್ಕಳಿ ಎಲ್ಲ ನಮ್ಮ ರಾಜ್ಯದ ಏನು ಹೈಕಮಾಂಡ್ ಇದ್ದಾರೆ ಅವರಲ್ಲೇನೂ ವಿನಂತಿ, ನಮ್ಮ ರಾಷ್ಟ್ರದಲ್ಲಿ ಯಾರು ಹೈಕಮಾಂಡ್ ಇದ್ದಾರೆ ಅವರಲ್ಲಿ ಕಳ್ಕಳಿ ನಮ್ಮದು ವಿನಂತಿ.